RSS ದೇಶಭಕ್ತ ಸಂಘ ಅಂತ ನೀವು ಯಾವ ಮೂಲದಿಂದ ಒಪ್ಕೊಂತೀರಿ? ನಾನು ಕೇಳ್ತೀನಿ, ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರನ್ನು ಇವರು ನಂಬೋದಿಲ್ಲ. RSS ನಂಬ್ತಾರ ಮಹಾತ್ಮ ಗಾಂಧಿ ಅವ್ರನ್ನ? ಬುದ್ಧ, ನಾವೆಲ್ಲ ಗೌರವಿಸುವಂತ ವ್ಯಕ್ತಿಗಳು ಇವರು. ಬುದ್ಧರನ್ನು ಒಪ್ಕೊಂಡಂಗಿಲ್ಲ, ಗಾಂಧಿಯವ್ರನ್ನ ಒಪ್ಕೊಂಡಂಗಿಲ್ಲ, ಬುದ್ಧರನ್ನ ಒಪ್ಕೊಂಡಂಗಿಲ್ಲ. ಬಸವಣ್ಣವರು ಕ್ರಾಂತಿಯನ್ನ ಮಾಡಿದಂತವ್ರು ಈ ಭಾಗದೊಳಗೆ, ಈ ರಾಜ್ಯದೊಳಗೆ, ಈ ದೇಶದೊಳಗೆ. ಅಂದ್ರೆ ಎಲ್ಲರೂ ಒಪ್ಕೊಂಡಂತ ಬಸವಣ್ಣವ್ರನ್ನು RSS ದವ್ರು ಒಪ್ಕೊಂಡಂಗಿಲ್ಲ. ಈ ದೇಶದ ಸಂವಿಧಾನವನ್ನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನು RSS ದವ್ರು ಒಪ್ಕೊಂಡಂಗಿಲ್ಲ. ಹೋಗ್ಲಿ, ನಾವೆಲ್ಲರೂ ಸೆಲ್ಯೂಟ್ ಹೊಡುವಂತದ್ದು ರಾಷ್ಟ್ರ ಧ್ವಜನೇ ಇವ್ರು ಒಪ್ಕೊಳವಲ್ಲ. ರಾಷ್ಟ್ರ ಗೀತೆಯನ್ನ ಒಪ್ಕೊಳಂಗಿಲ್ಲ. ನಮ್ಮ ದೇಶದ ಸಂವಿಧಾನವನ್ನು ಸತೆ ಒಪ್ಕೊಳಕತ್ತಿಲ್ಲ ಇದು. ಮತ್ತೆ ಯಾವ ಮೂಲಕ್ಕೆ ಇವರು ರಾಷ್ಟ್ರ ದೇಶ ಪ್ರೇಮದ ಒಂದು ಸಂಸ್ಥೆ ಅಂತ ಹೇಳ್ತೀರಿ? ಇಲ್ಲಿವರೆಗೆ ಯಾವ ಅರ್ಥದೊಳಗೆ ಹೇಳ್ತೀರಿ? ನಾನ್ ಕೇಳ್ತೀನಿ ಬಿಜೆಪಿ ಮಿತ್ರರಿಗೆ, ಯಾವ ಅರ್ಥದೊಳಗೆ ನಿಮ್ಮ ದೇಶ ಪ್ರೇಮ ಇದ್ರೊಳಗ? RSS ದೊಳಗೆ ಮೋದಿ ಅವರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ಯಡಿಯೂರಪ್ಪ ಅವರು ಇದ್ದಾರೆ, ಎಲ್ಲರೂ ಅದಾರ. ಇರ್ಲಿ, ನೀವು ಯತ್ನಾಳ್ ಅವರು ಇದ್ದಾರೆ, ಆಯ್ತು, ಯತ್ನಾಳ್ ಅವ್ರಿಗೆ ಕೇಳ್ತೀನಿ, ನೀವು RSS ಅನ್ನು ಯಾರು ಒಪ್ಕೊಂತೀರಿ? ನೀವ್ಯಾರು ಈ ದೇಶದ ಪ್ರೇಮಿಗಳಲ್ಲ, ದೇಶದ ವಿರೋಧಿಗಳು. ನಾನು ಹೇಳ್ತೀನಿ, ಹೌದ್ರಿ, ನೀವು ರಾಷ್ಟ್ರಧ್ವಜಕ್ಕೆ ನೀವು ಗೌರವ ಕೊಡ್ತೀರಿಲ್ಲ. ನಾವೆಲ್ಲರೂ ಈ ದೇಶದ ಹುಟ್ಟಿದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಡಕತ್ತಿದ್ರ, ರಾಷ್ಟ್ರಗೀತೆ ಕೇಳಿದ್ರೆ ಎತ್ತಿರ್ತೀವಿ ನಾವು. RSS ರಾಷ್ಟ್ರಗೀತೆ ಎಲ್ಲ ಆಡ್ತಾರ? ನಮಸ್ತೆ ಸಲಾವತ್ಸಲೆ ಅಂತ ಆಡ್ತಾರ. ಮತ್ತೆ ಯಾಕೆ ಇವ್ರು ಯಾವ ಅರ್ಥದೊಳಗ ದೇಶ ಪ್ರೇಮದ್ದು ಈ ಸಂಸ್ಥೆ? ಮಾಡಂಗಿದ್ರು ಮಾಡ್ಲಿ, ನೋಡೋಣ, ಅದನ್ನ ಆಮೇಲೆ ಮಾತಾಡ್ತೀವಿ.